ಸತ್ಯವೇದದಲ್ಲಿ ತುಂಬ ಸಂತೋಷ ಕೊಡುವಂಥ ಒಂದು ಭಾಗ ಇದೆ. ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಯಾವಾಗಲೂ ಸಂತೋಷಿಸಿರಿ. ಪೌಲ ಈ ಭಾಗಗಳನ್ನು ಹೇಳುವಾಗ ನಮಗೆ ಅದು ಓದುವಾಗ ಎಲ್ಲೆಲ್ಲದ ಸಂತೋಷ, ಆನಂದ, ನಮ್ಮ ಕಷ್ಟಗಳ ಮಧ್ಯದಲ್ಲೆಲ್ಲ ನಾವು ಅಧಿಕವಾಗಿ ಓದಲಿಕ್ಕಾಗಿ ಇಷ್ಟಪಡುವಂಥ ಒಂದು ಭಾಗ ಅದು. ಆದರೆ ಪೌಲನಿಗೆ ನೀವು ಕೇಳಿದರೆ, ಪೌಲನ ಜೀವಿತದಲ್ಲಿ ಅವನ ಅತ್ಯಂತ ಒಡೆಯಲ್ಪಟ್ಟಂಥ ನಿಮಿಷಗಳು, ಕಾರಾಗೃಹ ವಾಸ, ಕಠಿಣವಾದ ವೇದನೆಗಳು, ಅನೇಕ ರೀತಿಯಾದಂಥ ಶಾರೀರಿಕ ಬಲಹೀನತೆಗಳು, ಇದೆಲ್ಲವನ್ನು ಅನುಭವಿಸಿ ಕಠಿಣವಾದಂಥ ನಿಮಿಷಗಳಲ್ಲಿ ಹಾದು ಹೋದಂಥ ಒಂದು ಸಮಯ. ಆದರೆ ಪೌಲನ ಒಂದು ಒಳ್ಳೆಯ ಗುಣ ಏನು ಗೊತ್ತಾ, ತನ್ನ ಜೀವಿತದ ಕಠಿಣ ನಿಮಿಷಗಳನ್ನು ಇತರರ ಆನಂದಕ್ಕಾಗಿ ಅವನು ಕಂಡ. ಅನೇಕ ಸಮಯಗಳು ನಮಗೆಲ್ಲ ಹಂಗೆ ಅಲ್ವಾ, ಒಂದು ವೇದನೆ ಬಂದಾಗ ಸಹಿಸ್ಲಿಕ್ಕಾಗಲ್ಲ, ನಮಗೆ ತಡೀಲಿಕ್ಕಾಗಲ್ಲ, ಯಾಕೆ ಕಷ್ಟ? ಟೆನ್ಷನ್ ಮಾಡಬೇಡ್ರಿ. ಇವತ್ತು ನಾವು ಅನುಭವಿಸೋ ಒಂದೊಂದು ವೇದನೆಗಳು ನಾಳೆಯ ದಿನಗಳಲ್ಲಿ ಇತರರ ನಿರಂತರವಾದ ಸಂತೋಷಕ್ಕೆ ಅದು ಕಾರಣವಾಗಿ ಮಾರ್ಪಡ್ತದೆ. ಪ್ರತಿಯೊಂದು ದುಃಖದ ಹಿಂದೆ ದೇವರಿಗೊಂದು ಉದ್ದೇಶ ಇದೆ. ಅವತ್ತು ಪೌಲನಿಗೆ ದೇವರ ಕಷ್ಟ ಕೊಡದಿದ್ದರೆ ಇವತ್ತು ನಾವು ಹೇಗೆ ಸಂತೋಷಿಸ್ತಾ ಇದ್ವಿ? ಅದೇ ರೀತಿಯಲ್ಲಿ ನಮಗಿವತ್ತು ಯಾವುದಾದ್ರೂ ವೇದನೆಗಳು ದೇವರು ಕೊಟ್ಟಿರುವುದಾದರೆ ನಮ್ಮ ಈ ವೇದನೆಗಳು ನಾಳೆ ದಿನದಲ್ಲಿ ಅನೇಕರಿಗೊಂದು ಸಂತೋಷವಾಗಿ ಅದು ಮಾರ್ಪಡ್ತದೆ. ಗಾಡ್ ಬ್ಲೆಸ್ ಯು.